ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫೈನಲ್ ಸ್ಕೋರನ್ನು ಬಿಟ್ಟಿದ್ದಾರೆ. ಸ್ನೇಹಿತರೆ, ಬಾಯಲ್ಲಿ ಗೂಳೆ ಎದ್ದ ಕಾರಣ ಸ್ವಲ್ಪ ಸರಿಯಾಗಿ ಸ್ಪಷ್ಟವಾಗಿ ಮಾತುಗಳು ಬರ್ತಾ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫೈನಲ್ ಸ್ಕೋರನ್ನು ಬಿಟ್ಟಿದ್ದಾರೆ. ಅದನ್ನು ಯಾವ ರೀತಿ ನೋಡುವುದು, ಹಾಗಿದ್ದರೆ 1 ಕಟ್ ಆಫ್ ಎಷ್ಟು ನಿಂತಿರುತ್ತೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 23/9/2024 ಇವತ್ತು ಬಂದ ನೋಟಿಫಿಕೇಶನ್ ಆಗಿರ್ತದ ಮಾಹಿತಿ. ಸ್ನೇಹಿತರೆ, BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 2500 ಹುದ್ದೆಗಳು ಖಾಲಿ ಇದ್ದು, ಅದರಂತೆ ಈಗ 214 HK ಹುದ್ದೆಗಳಿಗೆ ಇದ್ದು, ಹಾಗಾದರೆ ನಾನ್ HK 2300ಕ್ಕಿಂತ ಹೆಚ್ಚಿನ ಹುದ್ದೆಗಳು ಇದ್ದು, ಅದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಂದು ಸ್ಕೋರನ್ನು ಬಿಟ್ಟಿದ್ದರು. ಈ ಸ್ಕೋರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ತಮ್ಮ ಸ್ಕೋರ್ಗಳಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದು, ಅದಕ್ಕಾಗಿ ಅಂದರೆ ಕೀ ಆನ್ಸರ್ ಏನು ಬಿಟ್ಟಿದ್ದಾರೆ ಅದರಲ್ಲಿ ಸರಿಯಾಗಿ ನೋಡಿಕೊಂಡು ಅವರು ಆಕ್ಷೇಪಣೆಯನ್ನು ಸಲ್ಲಿಸಿದರು. ಅದರಂತೆ ಸಾಕಷ್ಟು ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸಿದರು. ಅದರ ಸಂಬಂಧ ಅವರು ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕವಾದ 18/9/2024 ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ಆಗಿತ್ತು. ಸಾಕಷ್ಟು ಅಭ್ಯರ್ಥಿಗಳ ಆಕ್ಷೇಪಣೆಯನ್ನು ಸಲ್ಲಿಸಿದರು. ಅದರಂತೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಈಗ KE ಇಂತರ ಅಫಿಷಿಯಲ್ ಆಗಿ ನಿಮ್ಮ ಸ್ಕೋರ್ಗಳು ಎಷ್ಟಾಗಿವೆ ಅಂತ ಫೈನಲ್ ಇದು ಲಾಸ್ಟ್ ಆಗಿರ್ತದೆ. ಇದಕ್ಕೆ ಹೊರತುಪಡಿಸಿದಂತೆ ಯಾವುದೇ ರೀತಿ ಇನ್ನೊಂದು ಯಾವುದೇ ಸ್ಕೋರನ್ನು ಬಿಡಲ್ಲ, ಇದೆ ಫೈನಲ್ ಆಗಿರ್ತದೆ. ಅದರಂತೆ ಅವರು ತಮ್ಮ ವೆಬ್ಸೈಟಲ್ಲಿ ಈಗ ಆಲ್ರೆಡಿ ಪ್ರಕಟ ಮಾಡಿದ್ದಾರೆ. ಅವನ್ನ ಹೋಗಿ ಸಂಬಂಧಪಟ್ಟ ಅಭ್ಯರ್ಥಿಗಳು ನೋಡ್ಕೋಬೇಕು. ಈ ಅಂತಿಮ ಅಂಕಗಳನ್ನು ನಿಮ್ಮದು BMTC ಇಲಾಖೆ ಐತಲ್ಲ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಅದರ ಮುಂದಿನ ಅಂದರೆ 1/5 ಸಂಬಂಧಪಟ್ಟ ಸಂಸ್ಥೆಯವರು ನಿಯಮಾನುಸಾರ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರಂತ ಹೇಳ್ತಾರೆ. ಈಗ ಸ್ನೇಹಿತರೆ, ಆಲ್ರೆಡಿ ಅವರು ಫೈನಲ್ ಸ್ಕೋರ್ ಲಿಸ್ಟನ್ನು KE ಅನೌನ್ಸ್ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಚೆಕ್ ಮಾಡೋದಪ್ಪ ಅಂದ್ರೆ, ಸ್ನೇಹಿತರೆ, ಗೂಗಲಲ್ಲಿ KE ಅಂತ ಸರ್ಚ್ ಮಾಡಿ, KE ಹೋಮ್ ಅಂತ ಇರುತ್ತಲ್ಲ ಅಲ್ಲಿ ಸರ್ಚ್ ಮಾಡಿಕೊಂಡು ತದನಂತರ ಇಲ್ಲಿ 3 ಟಿಕ್ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ನೇಮಕಾತಿ ಇದ್ದಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮದು BMTC ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ ನಂತರ ಹಾಗೆ ಇಲ್ಲಿ ಬರುತ್ತೆ ಈ ರೀತಿ. ಇಲ್ಲಿ ನೋಡ್ಕೊಬೋದು ನೀವು BMTC RPC ಅಂತಿಮ ಸ್ಕೋರ್ ಲಿಂಕ್ ಅಂತ ಹೇಳಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಬಾಯಲ್ಲಿ ಗೂಳೆ ಇದ್ದ ಕಾರಣ ಸರಿಯಾಗಿ ಮಾತಾಡೋಕ್ಕಾಗತ್ತಿಲ್ಲ, ಆದಷ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ. ಆದರೆ ನಿಮ್ಮ ಕಂಟೆಂಟ್ಗೆ ಏನು ಮೋಸ ಇರಲ್ಲ ಅಂತ ಅನ್ಕೋತೀನಿ. ಸ್ನೇಹಿತರೆ, ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು. ತದನಂತರ ಡೇಟ್ ಆಫ್ ಬರ್ತ್, ಅಲ್ಲಿ ಕೊಟ್ಟಿರೋ ಕ್ಯಾಪ್ಷನ್ನ ಹಾಕಿ ಸರ್ಚ್ ಮಾಡಿದರೆ ನಿಮ್ಮದು ಫೈನಲ್ ಸ್ಕೋರ್ ಎಷ್ಟಾಗಿದೆ ಅಂತ ತೋರಿಸ್ತದೆ. ಇನ್ನೇನು 3 ರಿಂದ 4 ದಿನದ ಒಳಗಾಗಿ ನಿಮ್ಮದು 1/5 BMTC ಅಫಿಷಿಯಲ್ ವೆಬ್ಸೈಟ್ನಿಂದ ಅನೌನ್ಸ್ ಮಾಡ್ತಾರೆ. KE ತಮ್ಮ ಕೆಲಸ ಮುಗಿಯಿತು. KE ತಂದ ಎಕ್ಸಾಮನ್ನು ಮುಗಿಸಿ ಅದರ ಸ್ಕೋರನ್ನು ಅಂತಿಮವಾಗಿ ಸ್ಕೋರನ್ನು ಅನೌನ್ಸ್ ಮಾಡ್ತಿ. ಇನ್ನೇನಿದ್ರು BMTC ತನ್ನ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಬೇಕಾಗಿರ್ತಂದ್ರೆ ನೇಮಕಾತಿಗೆ ಅನುಸಾರವಾಗಿ ಮೀಸಲಾತಿಗಳನ್ನು ನೋಡಿಕೊಂಡು ನಿಮ್ಮ ಆಯ್ಕೆ ಪಟ್ಟಿ ಅಂದ್ರೆ 1/5 ಮತ್ತು ಅದ್ರ ಜೊತೆಗೆ ಸಾಮಾನ್ಯ ಪರೀಕ್ಷೆಯಲ್ಲಿ ಮಿನಿಮಮ್ ಅಂಕಗಳನ್ನು 30 ಪರಿಶಿಷ್ಟ 30 ಅಂಕಗಳನ್ನು ಪಡೆದುಕೊಂಡವ್ರು ಯಾರದಲ್ಲ ಅದಕ್ಕಿಂತ ಅಂದರೆ 30ಕ್ಕಿಂತ ಹೆಚ್ಚಿನ ಅಂಕ ಪಡೆದವರನ್ನು 1/5ಗೆ ಆಯ್ಕೆ ಮಾಡಿಕೊಂಡು ಲಿಸ್ಟನ್ನು ಬಿಡ್ತಾರೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರು ಜಾಯ್ನ್ ಇಲ್ಲ ಆದಷ್ಟು ಜಾಯ್ನ್ ಆಗಿ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.